ಆಗ್ತಾ ಹೋದಂಗೆ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಡಿ ಗ್ಯಾಂಗ್ ಅನ್ನ ಹಾಜರು ಮಾಡ್ತಾರೆ. ನ್ಯಾಯಾಧೀಶರ ಮುಂದೆ ಪೊಲೀಸರು ಹಾಜರುಪಡಿಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಚಿತ್ರದುರ್ಗದಿಂದ ಇಬ್ಬರು ಆರೋಪಿಗಳು ಬರುತ್ತಿದ್ದಂತೆ ಹಾಜರುಪಡಿಸುತ್ತಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಡಿ ಗ್ಯಾಂಗ್ಗೆ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಆರೋಪಿಗಳ ಬಂಧನ ಪ್ರಕ್ರಿಯೆ ಮುಗಿಸ್ತಾ ಇದ್ದಾರೆ ಈಗ ಪೊಲೀಸರು. ಇದಾದ ನಂತರ ಮೆಡಿಕಲ್ ಟೆಸ್ಟ್, ಅದಾದ ನಂತರ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್. ಕೆಲವೇ ಕ್ಷಣಗಳಲ್ಲಿ ಇದೆಲ್ಲವೂ ಕೂಡ ಮುಗಿದೋಗುತ್ತೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ ಪೊಲೀಸರು. ಅದಕ್ಕಾಗಿ ಸಿದ್ಧತೆಗಳು ಕೂಡ ನಡೀತಾ ಇದೆ. ನೋಡಿ, ಎಲ್ಲ ಆರೋಪಿಗಳು ಕೂಡ ಇಷ್ಟು ದಿನ ಆರಾಮಾಗಿದ್ರು. ಅವರೆಲ್ಲರನ್ನೂ ಕೂಡ ಈಗ ಪೊಲೀಸರು ಮತ್ತೆ ಅರೆಸ್ಟ್ ಮಾಡಿದ್ದಾರೆ, ಬಂಧನ ಮಾಡಿದ್ದಾರೆ. ಯಾಕಾದ್ರೂ ಕೂಡ ನಾವು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಾವೆಲ್ಲ ಭಾಗಿಯಾದ್ವಿ, ನಾವು ಯಾಕಿಂತ ತಪ್ಪು ಮಾಡಿದ್ವಿ ಅಂತೇಳಿ ಅವ್ರಿಗೆ ಅನಿಸ್ತಾ ಇದೆ. ಈಗ ಎಲ್ಲ ಆರೋಪಿಗಳಿದ್ದಾರೆ. A7 ಅನುಕುಮಾರ್ ನೋಡಿ, ಚಿತ್ರದುರ್ಗದವನಿತ. ಈತನನ್ನ ಕರ್ಕೊಂಡು ಬರ್ತಾ ಇರೋದು, ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇರೋದು ಡಿ ಗ್ಯಾಂಗ್. ಈತನನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇರೋದು ಜಗ್ಗ ಮತ್ತೆ ಇನ್ನೊಬ್ಬ ಅನುಕುಮಾರ್. ಇವ್ರನ್ನ ಈಗ ಕರ್ಕೊಂಡು ಬರ್ತಾ ಇದ್ದಾರೆ. ಒಟ್ಟಾರೆ ಇವ್ರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಅನುಕುಮಾರ್ ಕೊಲೆ ಪ್ರಕರಣದಲ್ಲಿ. ಸದ್ಯಕ್ಕಂತೂ ಇವರ ಈ ಒಂದು ಕ್ರೌರ್ಯ ಇತ್ತಲ್ಲ, ಆ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿರುವಂತ ಕ್ರೌರ್ಯ ಬಹುಶಃ ಇವರನ್ನ ಯಾವತ್ತೂ ಕೂಡ ಕಾಡ್ತಾ ಇರುತ್ತಂತ ಅನ್ಸುತ್ತೆ. ಈ ಕಾರಣದಿಂದಲೇ ಈಗ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ಜಾಮೀನು ಅರ್ಜಿ ವಜಾಗಿದೆ. ನೋಡಿ, ಈ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ದರ್ಶನ್ ಇನ್ನು ಕೆಲವೇ ಮಿನಿಟ್ನಲ್ಲಿ, ಕೆಲವೇ ಸೆಕೆಂಡುಗಳಲ್ಲಿ ಹೊರಗಡೆ ಬರ್ತಾರೆ ದರ್ಶನ್. ಹಾಗಾಗಿ ಅಲ್ಲಿ ಎಲ್ಲ ತಯಾರಿಗಳನ್ನ ಕೂಡ ಮಾಡಿರೋದು. ನೋಡಿ, ಅಲ್ಲಿ ದರ್ಶನ್ ಆಪ್ತರಲ್ಲಿ ಧನ್ವೀರ್ ಬಂದ್ರು. ನೋಡಿ, ಧನ್ವೀರ್ ಹೊರಗಡೆ ಬಂದ್ರು. ಈಗ ನಮ್ಮ ಅಭಿಷೇಕ್ ಕೂಡ ಅಲ್ಲೇ ಇದ್ದಾರೆ. ಧನ್ವೀರ್ ಹೊರಗಡೆ ಬಂದ್ರು. ಮನೆಯಿಂದ ಬಂದವರು ಸ್ಟೇಷನ್ಗೆ ಹೋದ್ರು. ಸ್ಟೇಷನ್ ಇಂದ ಈಗ ಹೊರಗಡೆ ಬಂದ್ರು. ದರ್ಶನ್ ಇನ್ನೇನು ಕೆಲವೇ ಮಿನಿಟ್ ನಲ್ಲಿ ಹೊರಗಡೆ ಬರ್ತಾರೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಧನ್ವೀರ್ ಹೊರಗಡೆ ಬಂದಂತ ದೃಶ್ಯ ತಾವು ನೋಡಿದ್ರಿ. ಈಗ ದರ್ಶನ್ ಬರ್ತಾರೆ. ದರ್ಶನ್ ಸೇರಿದಂತೆ ಇನ್ನುಳಿದಂತ ಆರೋಪಿಗಳು ಪವಿತ್ರ ಕೂಡ ಇಲ್ಲೇ ಇದ್ದಾರೆ. ಅವರು ಕೂಡ ಬರ್ತಾರೆ. ಎಲ್ಲ ಲೀಗಲಿ ಎಲ್ಲ ಮುಗಿಸ್ಬೇಕಲ್ಲ, ಅದನ್ನೆಲ್ಲ ಮುಗಿಸಿ ಅರೆಸ್ಟ್ ಪ್ರೋಸೆಸ್ ಎಲ್ಲ ಮುಗಿಸ್ಬೇಕಲ್ಲ. ಅದಾದ ನಂತರ ಈಗ ದರ್ಶನ್ ಹೊರಗಡೆ ಬರ್ತಾರೆ. ಪೊಲೀಸರು ಅವ್ರನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಬಂದಾದ ನಂತರ ಮೆಡಿಕಲ್ ಆಗುತ್ತೆ. ಮೆಡಿಕಲ್ ಆದ ನಂತರ ನೇರವಾಗಿ ದರ್ಶನ್ ಕರ್ಕೊಂಡು ಹೋಗೋದು ನ್ಯಾಯಾಧೀಶರ ಮುಂದೆ. ನ್ಯಾಯಾಧೀಶರು ಏನ್ ಹೇಳ್ತಾರೆ, ಇವತ್ತು ರಾತ್ರಿನೇ ಶಿಫ್ಟ್ ಮಾಡಬೇಕಾ ಅಥವಾ ನಾಳೆನ, ಎಲ್ಲವೂ ನೋಡ್ಬೇಕಾಗಿದೆ. ಸದ್ಯ ಈಗ ಲಾಯರ್ ಎಲ್ಲ ಬಂದ್ರು. ಇನ್ನೇನು ಕೆಲವೇ ಮಿನಿಟ್ ನಲ್ಲಿ ಗಾಡಿ ಕೂಡ ರೆಡಿ ಆಗ್ತಾ ಇದೆ. ಸದ್ಯಕ್ಕೆ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ದರ್ಶನ್ ಸೇರಿದಂತೆ ಇನ್ನುಳಿದಂತೆ ಎಲ್ಲಾ ಪಟಾಲಂ ಅವರನ್ನ ಈಗ ಕರ್ಕೊಂಡು ಹೋಗ್ತಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ತಾವೀಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಬಳಿ ಇದ್ರೆ ಅಲ್ಲಿ ಏನಾಗ್ತಾ ಇದೆ, ಸದ್ಯಕ್ಕಲ್ಲಿ ಏನೇನ್ ಕಾಣಿಸ್ತಿದೆ ನಿಮಗೆ,
ಹೆಚ್ಚಿನ ವಿವರ ಏನಿದೆ ಅರವಿಂದ್? ಇದೇ ತರ ಮಾಡಿ ಕುಲಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೆಲ್ಮೆಟ್ ಇದೇನೋ ಮಾಡ್ಕೊಂಡು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಈಗ ಹೊರಗಡೆ ಬರ್ತಾರೆ. ಧನ್ವೀರ್ ಅಲ್ಲ, ಈಗ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಹೊರಗಡೆ ಬಂದ್ರು. ದರ್ಶನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ನಮ್ಮ ಪ್ರತಿನಿಧಿಗಳಲ್ಲೇ ಇದ್ದಾರೆ, ಅಲ್ಲಿನ ಲೈವ್ ಮಾಹಿತಿಯನ್ನ ಕ್ಷಣಕ್ಕೂ ಕೂಡ ಕೊಡ್ತಾ ಇದ್ದಾರೆ. ಅರವಿಂದ್ ಅಗೈನ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಓವರ್ ಟು ಯು, ಏನಿದೆ ಮಾಹಿತಿ ನಿಮ್ಮ ಹತ್ರ? ನೋಡಿ, ಕ್ಷಣಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಅಲ್ಲಿಂದ ಮಾಹಿತಿಯನ್ನ ನಿಮಗೆ ತಲುಪಿಸ್ತಾ ಇದೆ. ಸದ್ಯಕ್ಕೆ ಈಗ ಅರವಿಂದ್ ಅಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ನೋಡಿ, ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಮತ್ತೆ ಪಟಾಲಮನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಕರ್ಕೊಂಡು ಹೋಗುವ ಹಿನ್ನೆಲೆಯಲ್ಲಿ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಅಭಿಮಾನಿಗಳನ್ನ ಆ ಕಡೆಗೆ ಹೋಗುವಂತೆ ಹೇಳಿದ್ದಾರೆ. ಗೇಟ್ ನಿಂದ ಆ ಕಡೆಗೆ ಗಾಡಿ ಸ್ಟಾರ್ಟ್ ಆಗಿದೆ. ಬೊಲೆರೋ ಗಾಡಿ ಸ್ಟಾರ್ಟ್ ಆಗಿದೆ. ದರ್ಶನ್ ಹತ್ತಿ ಕೂರ್ಬೇಕು ಮಾತ್ರ. ಕೂತ ತಕ್ಷಣ ದರ್ಶನ್ ಜೊತೆಗೆ ಆ ಕಡೆ ಈ ಕಡೆ ಇಬ್ರು ಸಿಬ್ಬಂದಿ ಇರ್ತಾರೆ, ಪೊಲೀಸ್ ಇರ್ತಾರೆ. ಸೀದಾ ಕರ್ಕೊಂಡು ಹೋಗ್ತಾರೆ ದರ್ಶನ್ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಮೆಡಿಕಲ್ಗೆ. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗಿ ಅಲ್ಲಿ ಅಭಿಮಾನಿಗಳು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಅಲ್ಲಿ ಬಂದ ಹಿನ್ನೆಲೆಯಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿದೆ. ಅಭಿಮಾನಿಗಳು ಅಲ್ಲಿ ಸೇರ್ತಾ ಇದ್ದಾರೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ. ಎಕ್ಸಾಕ್ಟ್ಲಿ ಹೋದಂಗೆ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಡಿ ಗ್ಯಾಂಗ್ ಅನ್ನ ಹಾಜರು ಮಾಡ್ತಾರೆ. ನ್ಯಾಯಾಧೀಶರ ಮುಂದೆ ಪೊಲೀಸರು ಹಾಜರುಪಡಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಚಿತ್ರದುರ್ಗದಿಂದ ಇಬ್ಬರು ಆರೋಪಿಗಳು ಬರುತ್ತಿದ್ದಂತೆ ಹಾಜರುಪಡಿಸುತ್ತಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಡಿ ಗ್ಯಾಂಗ್ಗೆ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಆರೋಪಿಗಳ ಬಂಧನ ಪ್ರಕ್ರಿಯೆ ಮುಗಿಸ್ತಾ ಇದ್ದಾರೆ ಈಗ ಪೊಲೀಸರು. ಇದಾದ ನಂತರ ಮೆಡಿಕಲ್ ಟೆಸ್ಟ್, ಅದಾದ ನಂತರ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್. ಕೆಲವೇ ಕ್ಷಣಗಳಲ್ಲಿ ಇದೆಲ್ಲವೂ ಕೂಡ ಮುಗಿದೋಗುತ್ತೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ ಪೊಲೀಸರು. ಅದಕ್ಕಾಗಿ ಸಿದ್ಧತೆಗಳು ಕೂಡ ನಡೀತಾ ಇದೆ. ನೋಡಿ, ಎಲ್ಲ ಆರೋಪಿಗಳು ಕೂಡ ಇಷ್ಟು ದಿನ ಆರಾಮಾಗಿದ್ರು, ಅವರೆಲ್ಲರನ್ನೂ ಕೂಡ ಈಗ ಪೊಲೀಸರು ಮತ್ತೆ ಅರೆಸ್ಟ್ ಮಾಡಿದ್ದಾರೆ, ಬಂಧನ ಮಾಡಿದ್ದಾರೆ. ಯಾಕಾದ್ರೂ ಕೂಡ ನಾವು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಾವೆಲ್ಲ ಭಾಗಿಯಾದ್ವಿ, ನಾವು ಯಾಕಿಂತ ತಪ್ಪು ಮಾಡಿದ್ವಿ ಅಂತೇಳಿ ಅವ್ರಿಗೆ ಅನಿಸ್ತಾ ಇದೆ. ಈಗ ಎಲ್ಲ ಆರೋಪಿಗಳಿದ್ದಾರೆ. A7 ಅನುಕುಮಾರ್ ನೋಡಿ, ಚಿತ್ರದುರ್ಗದವನಿತ. ಈತನನ್ನ ಕರ್ಕೊಂಡು ಬರ್ತಾ ಇರೋದು, ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇರೋದು ಡಿ ಗ್ಯಾಂಗ್. ಈತನನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇರೋದು ಜಗ್ಗ ಮತ್ತೆ ಇನ್ನೊಬ್ಬ ಅನುಕುಮಾರ್, ಇವ್ರನ್ನ ಈಗ ಕರ್ಕೊಂಡು ಬರ್ತಾ ಇದ್ದಾರೆ. ಒಟ್ಟಾರೆ ಇವರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಅನುಕುಮಾರ್ ಕೊಲೆ ಪ್ರಕರಣದಲ್ಲಿ. ಸದ್ಯಕ್ಕಂತೂ ಇವರ ಈ ಒಂದು ಕ್ರೌರ್ಯ ಇತ್ತಲ್ಲ, ಆ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿರುವಂತ ಕ್ರೌರ್ಯ ಬಹುಶಃ ಇವರನ್ನ ಯಾವತ್ತೂ ಕೂಡ ಕಾಡ್ತಾ ಇರುತ್ತಂತ ಅನ್ಸುತ್ತೆ. ಈ ಕಾರಣದಿಂದಲೇ ಈಗ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ಜಾಮೀನು ಅರ್ಜಿ ವಜಾ ಆಗಿದೆ.
ನೋಡಿ ಈ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ದರ್ಶನ್ ಇನ್ನು ಕೆಲವೇ ಮಿನಿಟ್ ನಲ್ಲಿ, ಕೆಲವೇ ಸೆಕೆಂಡುಗಳಲ್ಲಿ ಹೊರಗಡೆ ಬರ್ತಾರೆ ದರ್ಶನ್. ಹಾಗಾಗಿ ಅಲ್ಲಿ ಎಲ್ಲ ತಯಾರಿಗಳನ್ನ ಕೂಡ ಮಾಡಿರೋದು. ನೋಡಿ ಅಲ್ಲಿ ದರ್ಶನ್ ಆಪ್ತರಲ್ಲಿ ಧನ್ವೀರ್ ಬಂದ್ರು. ನೋಡಿ ಧನ್ವೀರ್ ಹೊರಗಡೆ ಬಂದ್ರು. ಈಗ ನಮ್ಮ ಅಭಿಷೇಕ್ ಕೂಡ ಅಲ್ಲೇ ಇದ್ದಾರೆ. ಧನ್ವೀರ್ ಹೊರಗಡೆ ಬಂದ್ರು. ಮನೆಯಿಂದ ಬಂದವರು ಸ್ಟೇಷನ್ಗೆ ಹೋದ್ರು. ಸ್ಟೇಷನ್ ಇಂದ ಈಗ ಹೊರಗಡೆ ಬಂದ್ರು. ದರ್ಶನ್ ಇನ್ನೇನು ಕೆಲವೇ ಮಿನಿಟ್ ನಲ್ಲಿ ಹೊರಗಡೆ ಬರ್ತಾರೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಧನ್ವೀರ್ ಹೊರಗಡೆ ಬಂದಂತ ದೃಶ್ಯ ತಾವು ನೋಡಿದ್ರಿ. ಈಗ ದರ್ಶನ್ ಬರ್ತಾರೆ. ದರ್ಶನ್ ಸೇರಿದಂತೆ ಇನ್ನುಳಿದಂತ ಆರೋಪಿಗಳು ಪವಿತ್ರ ಕೂಡ ಇಲ್ಲೇ ಇದ್ದಾರೆ. ಅವರು ಕೂಡ ಬರ್ತಾರೆ. ಎಲ್ಲ ಲೀಗಲಿ ಎಲ್ಲ ಮುಗಿಸ್ಬೇಕಲ್ಲ, ಅದನ್ನೆಲ್ಲ ಮುಗಿಸಿ ಅರೆಸ್ಟ್ ಪ್ರೋಸೆಸ್ ಎಲ್ಲ ಮುಗಿಸ್ಬೇಕಲ್ಲ. ಅದಾದ ನಂತರ ಈಗ ದರ್ಶನ್ ಹೊರಗಡೆ ಬರ್ತಾರೆ. ಪೊಲೀಸರು ಅವ್ರನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಬಂದಾದ ನಂತರ ಮೆಡಿಕಲ್ ಆಗುತ್ತೆ. ಮೆಡಿಕಲ್ ಆದ ನಂತರ ನೇರವಾಗಿ ದರ್ಶನ್ ಕರ್ಕೊಂಡು ಹೋಗೋದು ನ್ಯಾಯಾಧೀಶರ ಮುಂದೆ. ನ್ಯಾಯಾಧೀಶರು ಏನ್ ಹೇಳ್ತಾರೆ, ಇವತ್ತು ರಾತ್ರಿನೇ ಶಿಫ್ಟ್ ಮಾಡಬೇಕಾ ಅಥವಾ ನಾಳೆನ, ಎಲ್ಲವೂ ನೋಡ್ಬೇಕಾಗಿದೆ. ಸದ್ಯ ಈಗ ಲಾಯರ್ ಎಲ್ಲ ಬಂದ್ರು. ಇನ್ನೇನು ಕೆಲವೇ ಮಿನಿಟ್ ನಲ್ಲಿ ಗಾಡಿ ಕೂಡ ರೆಡಿ ಆಗ್ತಾ ಇದೆ. ಸದ್ಯಕ್ಕೆ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ದರ್ಶನ್ ಸೇರಿದಂತೆ ಇನ್ನುಳಿದಂತೆ ಎಲ್ಲಾ ಪಟಾಲಂ ಅವರನ್ನ ಈಗ ಕರ್ಕೊಂಡು ಹೋಗ್ತಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ತಾವೀಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಬಳಿ ಇದ್ರೆ ಅಲ್ಲಿ ಏನಾಗ್ತಾ ಇದೆ, ಸದ್ಯಕ್ಕಲ್ಲಿ ಏನೇನ್ ಕಾಣಿಸ್ತಿದೆ ನಿಮಗೆ, ಹೆಚ್ಚಿನ ವಿವರ ಏನಿದೆ ಅರವಿಂದ್? ಇದೇ ತರ ಮಾಡಿ ಕುಂತ್ಕೊಂಡು ಸ್ಟೇಡಿಯಂ ಅಲ್ಲಿ ಹೆಲ್ಮೆಟ್ ಇದೇನೋ ಮಾಡ್ಕೊಂಡು ಏನೋ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಈಗ ಹೊರಗಡೆ ಬರ್ತಾರೆ. ಧನ್ವೀರ್ ಅಲ್ಲ, ಈಗ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಹೊರಗಡೆ ಬಂದ್ರು. ದರ್ಶನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ನಮ್ಮ ಪ್ರತಿನಿಧಿಗಳಲ್ಲೇ ಇದ್ದಾರೆ. ಅಲ್ಲಿನ ಲೈವ್ ಮಾಹಿತಿಯನ್ನ ಕ್ಷಣಕ್ಕೂ ಕೂಡ ಕೊಡ್ತಾ ಇದ್ದಾರೆ. ಅರವಿಂದ್ ಅಗೈನ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಓವರ್ ಟು ಯು. ಏನಿದೆ ಮಾಹಿತಿ ನಿಮ್ಮ ಹತ್ರ? ನೋಡಿ, ಕ್ಷಣಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಅಲ್ಲಿಂದ ಮಾಹಿತಿಯನ್ನ ನಿಮಗೆ ತಲುಪಿಸ್ತಾ ಇದೆ. ಸದ್ಯಕ್ಕೆ ಈಗ ಅರವಿಂದ್ ಅಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ನೋಡಿ, ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಮತ್ತೆ ಪಟಾಲಂ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಕರ್ಕೊಂಡು ಹೋಗುವ ಹಿನ್ನೆಲೆಯಲ್ಲಿ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಅಭಿಮಾನಿಗಳನ್ನ ಆ ಕಡೆಗೆ ಹೋಗುವಂತೆ ಹೇಳಿದ್ದಾರೆ. ಗೇಟ್ ನಿಂದ ಆ ಕಡೆಗೆ ಗಾಡಿ ಸ್ಟಾರ್ಟ್ ಆಗಿದೆ. ಬೊಲೆರೋ ಗಾಡಿ ಸ್ಟಾರ್ಟ್ ಆಗಿದೆ. ದರ್ಶನ್ ಹತ್ತಿ ಕೂರ್ಬೇಕು ಮಾತ್ರ. ಕೂತ ತಕ್ಷಣ ದರ್ಶನ್ ಜೊತೆಗೆ ಆ ಕಡೆ ಈ ಕಡೆ ಇಬ್ರು ಸಿಬ್ಬಂದಿ ಇರ್ತಾರೆ, ಪೊಲೀಸ್ ಇರ್ತಾರೆ. ಸೀದಾ ಕರ್ಕೊಂಡು ಹೋಗ್ತಾರೆ ದರ್ಶನ್ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಮೆಡಿಕಲ್ಗೆ. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗಿ ಅಲ್ಲಿ ಅಭಿಮಾನಿಗಳು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಅಲ್ಲಿ ಬಂದ ಹಿನ್ನೆಲೆಯಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿದೆ. ಅಭಿಮಾನಿಗಳು ಅಲ್ಲಿ ಸೇರ್ತಾ ಇದ್ದಾರೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ. ಎಕ್ಸಾಕ್ಟ್ಲಿ